ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು. ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು. ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು. ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ.
ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು, ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು, ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಡಿಯಾರ್. ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅಂತೂ ಇಂತೂ ಅನುಮತಿ ಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಐಪಿಎಲ್ ಪಂದ್ಯ ಆಡಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಕಾಲ್ತುಳಿತದ ದುರಂತದಿಂದಾಗಿ ಪಂದ್ಯಗಳು ಸ್ಥಗಿತಗೊಂಡಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೀಗ ಮತ್ತೆ ಪಂದ್ಯ ನಡೆಸೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಮತ್ತೆ ಆರ್ಸಿಬಿ ಬೆಂಗಳೂರಲ್ಲಿ ಆಡತ್ತೆ. ಕಹಿ ಘಟನೆಯನ್ನ ಮರೆತು ಮತ್ತೆ ಅಭಿಮಾನಿಗಳು ಕೂಡ ಬಂದು ನೋಡಬೇಕು ಅಂತ. ಆದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಕೈಗೊಳ್ಳಬೇಕು, ಅದಕ್ಕೆ ತಕ್ಕನಾದ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡು ಏನೇನು ನಿರ್ದೇಶನ ಕೊಡಬೇಕು ಅದನ್ನು ಎಲ್ಲ ಕೊಟ್ಟು ಅಂತೂ ಇಂತೂ ಮತ್ತೆ ಪಂದ್ಯ ಆಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಡೋದಕ್ಕೆ ಮತ್ತೆ ಆರ್ಸಿಬಿಗೆ ಅನುಮತಿ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ನಿರ್ಧಾರ. ಅವರು ಹೇಳ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಎಲ್ಲ ಮತ್ತೆ ಕೈಗೊಂಡಿದ್ದೀವಿ ಅಂತ. ಬಹುಶಃ ಕ್ರೌಡ್ ಕೂಡ ಅಷ್ಟಾಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಕಳೆದ ಸಾರಿ ಆಗಿದ್ದು 18 ವರ್ಷಗಳ ನಂತರ ನಡೆದಿದ್ದಂತಹ ಒಂದು ವಿಜಯೋತ್ಸವ. ಈಗ ಪಂದ್ಯ ನಡೀತಾ ಇದೆ. ಕಾದು ನೋಡೋಣ ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದೆ ಸರ್ಕಾರ ಅಂತ.